ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಯು ಆಲ್ ಇನ್ ಟು ದ ಮಾಸ್ಟರ್ ಕ್ಯಾಮ್ ಕ್ಲಾಸಸ್. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಮಾಸ್ಟರ್ ಕ್ಯಾಮ್ನ ಸಾಲಿಡ್ ಕಮೆಂಟಲ್ಲಿ ಬರುವಂತಹ ಮಾಡಿಫೈ ಕಮೆಂಟ್ಸ್ಗಳ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊತೀನಿ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಸಿಂಪಲ್ ಆ್ಯಂಡ್ ಕ್ರಿಯೇಟ್ ಕಮೆಂಟಲ್ಲಿ ಬರುವಂತಹ ಎಲ್ಲ ಕಮೆಂಟ್ಸ್ಗಳ ಬಗ್ಗೆ ನಾವು ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿದ್ದೀವಿ. ಸೊ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ನೀವು ವಾಟ್ಸಪ್ ಮೂಲಕ ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ಮಾಡಿಫೈ. ಸೊ ಮಾಡಿಫೈಯಲ್ಲಿ ಮೇನ್ ಇರೋದು ನಮಗೆ ಫಿಲೆಟ್ ಅಂತೇಳಿ ಸ್ನೇಹಿತರೆ. ಫಿಲೆಟ್ ಇಟ್ ಮೀನ್ಸ್ ರೇಡಿಯಸ್. ಸೊ ಯಾವುದೇ ಒಂದು ಸಾಲಿಡ್ನ ಎಡ್ಜಲ್ಲಿ ನಾವು ರೇಡಿಯಸನ್ನು ಕ್ರಿಯೇಟ್ ಮಾಡಬೇಕಂದ್ರೆ ಈ ಒಂದು ಫಿಲೆಟ್ ಆಪ್ಷನ್ಸನ್ನು ಯೂಸ್ ಮಾಡ್ತೀವಿ. ಅದೇ ರೀತಿ ಆ ಒಂದು ಸಾಲಿಡ್ನ ಎಡ್ಜಲ್ಲಿ ಚಾಂಫರನ್ನು ಕ್ರಿಯೇಟ್ ಮಾಡಬೇಕಂದ್ರೆ ನಮಗೆ ಇಲ್ಲಿ ಚಾಂಫರ್ ಅಂತೇಳಿ ಆಪ್ಷನ್ಸ್ ಕೊಟ್ಟಿದ್ದಾನೆ. ಇದರಲ್ಲಿ ಅಗೇನ್ ನಮಗೆ ಡಿಫ್ರೆಂಟ್ ಚಾಂಫರ್ ಇರುತ್ತೆ. 1D 2D ಅಂತೇಳಿ, ರೈಟ್. 2 ಡಿಸ್ಟೆನ್ಸ್ ಚಾಂಫರ್, 1 ಡಿಸ್ಟೆನ್ಸ್ ಚಾಂಫರ್ ಅಂತೇಳಿ ಆಪ್ಷನ್ಸ್ ಇರುತ್ತೆ. ಸೊ ಇದಾದಮೇಲೆ ನಮಗೆ ಇಲ್ಲಿ ಶೆಲ್ ಅಂತೇಳಿ ಆಪ್ಷನ್ಸ್ ಕೊಟ್ಟಿದ್ದಾನೆ. ಆ್ಯಂಡ್ ಸೆಲ್ ಅಂದರೆ ಏನಿಲ್ಲ, ಸಿಂಪಲ್ ಸ್ನೇಹಿತರೆ, ನಮಗೆ ಇಲ್ಲಿ ಒಂದು ಸಾಲಿಡ್ ಇರುತ್ತೆ ಅಂದ್ಕೊಳ್ಳಿ, ರೈಟ್. ಸಾಲಿಡಲ್ಲಿ ನಮಗೆ ಇನ್ಸೈಡ್ ಒಂಥರ ಪಾಟ್ ಥರ ಮಾಡೋದು, ರೈಟ್. ಒಂಥರ ಪಾಟ್ ರೀತಿ ಇದು ಮಾಡೋದಕ್ಕೆ ಯೂಸ್ ಆಗುತ್ತೆ. ಥಿಕ್ನೆಸ್ ಏನಿಲ್ಲ ಸ್ನೇಹಿತರೆ, ನಾವು ಸಾಲಿಡನ್ನು ಒಂದು ಥಿಕ್ನೆಸ್ನ ಮಾಡಿಫೈ ಮಾಡೋದಕ್ಕೆ ಯೂಸ್ ಆಗುತ್ತೆ. ಆ್ಯಂಡ್ ಡ್ರಾಫ್ಟ್ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫೇಸಸನ್ನು ನಾವು ಡ್ರಾಫ್ಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಆ್ಯಂಡ್ ಟ್ರಿಮ್ ಟು ಪ್ಲೇನ್ ಇದೆ. ಸೊ ಪ್ಲೇನ್ ಯೂಸ್ ಮಾಡ್ಕೊಂಡು ನಾವು ಯಾವುದೇ ರೀತಿ ಸಾಲಿಡ್ ಆಗಿರಲಿ ಸರ್ಫೇಸ್ ಆಗಿರಲಿ ನಾನು ಟ್ರಿಮ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಆ್ಯಂಡ್ ಟ್ರಿಮ್ ಟು ಸರ್ಫೇಸ್ ಆ್ಯಂಡ್ ಸೀಟ್ ಅಂತ ಕೊಟ್ಟಿದ್ದಾನೆ. ಸೊ ಟ್ರಿಮ್ ಟು ಪ್ಲೇನ್, ಇಲ್ಲಿ ಪ್ಲೇನ್ ಬೇಸ್ ಮಾಡ್ಕೊಂಡು ನಾವು ಸಾಲಿಡನ್ನು ಟ್ರಿಮ್ ಮಾಡೋದಕ್ಕೆ, ಇದು ಸರ್ಫೇಸ್ ಮತ್ತು ಸೀಟನ್ನು ಬೇಸ್ ಮಾಡ್ಕೊಂಡು ನಮ್ಮ ಡ್ರಾ ಮಾಡಿರುವಂತಹ ಒಂದು ಸಾಲಿಡನ್ನು ಕಟ್ ಮಾಡೋದಕ್ಕೆ ಈ ಒಂದು ಆಪ್ಷನ್ಸ್ ಯೂಸ್ ಆಗುತ್ತೆ. ಸೊ ಇದಾದಮೇಲೆ ಲೇಔಟ್. ಸೊ ಇದು ನಮಗೆ ಡ್ರಾಫ್ಟಿಂಗ್ಗೋಸ್ಕರ ಯೂಸ್ ಆಗುತ್ತೆ. ಇದನ್ನು ಒಂದು ಸಪ್ರೇಟ್ ಕ್ಲಾಸ್ ಇರುತ್ತೆ, ರೈಟ್. ಡ್ರಾಯಿಂಗ್ ನಾವು ಡಿಸ್ಕಷನ್ ಮಾಡುವಾಗ ಇದರ ಒಂದು ಸಪ್ರೇಟ್ ಕ್ಲಾಸ್ ಇರುತ್ತೆ, ರೈಟ್. ಹಾಗಾದರೆ ಫಸ್ಟಿಗೆ ಫಿಲೆಟ್. ಸೊ ಫಿಲೆಟನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ ಬೈ ಯೂಸಿಂಗ್ ದಿಸ್ ಬ್ಲಾಕ್. ಸೊ ನಾವು ಒಂದು ಬ್ಲಾಕನ್ನು ಡ್ರಾ ಮಾಡ್ತಾ ಇದ್ದೀನಿ. ಒರಿಜಿನ್ ಪಾಯಿಂಟ್ ಬಂದು ಸೆಂಟರ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ರೈಟ್. ಸೊ ಈ ರೀತಿ ಒಂದು ಸಾಲಿಡ್ ಬ್ಲಾಕ್ ನಾನು ಇವಾಗ ಡ್ರಾ ಮಾಡಿದ್ದೀನಿ. ರೈಟ್ ಕ್ಲಿಕ್ ಆ್ಯಂಡ್ ಐಸೋಮೆಟ್ರಿಕ್ ವ್ಯೂವಲ್ಲಿ ಫಿಕ್ಸ್ ಮಾಡಿದ್ದೀನಿ ನಾನು ಇವಾಗ. ಸೊ ಫಸ್ಟಿಗೆ ಫಿಲೆಟ್ ನೋಡಿ ಸ್ನೇಹಿತರೆ, ಇನ್ನು ಫಸ್ಟಿಗೆ ನಮಗೆ ಫಿಲೆಟ್ ಆಪ್ಷನ್ಸ್ ಕೊಟ್ಟಿದ್ದಾನೆ. ಆ್ಯಂಡ್ ಫೇಸ್ ಟು ಫೇಸ್ ಫಿಲೆಟ್ ಆ್ಯಂಡ್ ವೇರಿಯೇಬಲ್ ಫಿಲೆಟ್ ಅಂತೇಳಿ 3 ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಇದು ಫಸ್ಟ್ ಆಪ್ಷನ್ಸ್ ನಾರ್ಮಲ್ ಆಗಿ ನೀವು ಎಡ್ಜನ್ನು ಸೆಲೆಕ್ಟ್ ಮಾಡಿದ್ರೆ ಸಾಕು, ನಮಗೆ ಅಲ್ಲಿ ರೇಡಿಯಸ್ ಅಪ್ಲೈ ಆಗುತ್ತೆ. ಸೊ ಇದು ಬಂದು ಎರಡು ಫೇಸ್ನ ಮಿಡಲಲ್ಲಿ ನಾವು ರೇಡಿಯಸ್ ಕ್ರಿಯೇಟ್ ಮಾಡಬೇಕನ್ನೋ ಒಂದು ಸಿಚುವೇಷನಲ್ಲಿ ಈ ಒಂದು ಆಪ್ಷನ್ಸ್ ಯೂಸ್ ಮಾಡ್ತೀವಿ. ಸೊ ವೇರಿಯೇಬಲ್ ಅಂದ್ರೂ ಇದೊಂಥರ ಫಿಲೆಟ್ ವಿತ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡೈಮೆನ್ಷನ್ಸ್ ಎಲ್ಲ ಬರುತ್ತೆ, ರೈಟ್. ಸೊ ಇವುಗಳ ಬಗ್ಗೆ ನಾವು ಡೀಟೇಲ್ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಸೊ ಫಸ್ಟ್ ಒನ್ ಫಿಲೆಟ್. ಸೊ ಇದು ನಾರ್ಮಲ್ ಆಗಿ ಸಿಂಪಲ್ ನೀವು ಎಡ್ಜನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಸಾಲಿಡ್ ಸೆಲೆಕ್ಷನ್ ನೋಡಿ, ನಮಗೆ ಈ ರೀತಿ ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಈ ಎಡ್ಜ್ ಆಪ್ಷನ್ ಸೆಲೆಕ್ಟ್ ಇದ್ದರೆ ಜಸ್ಟ್ ನಮಗೆ ಎಡ್ಜಲ್ಲಿ ಸೆಲೆಕ್ಟ್ ಆಗುತ್ತೆ. ಆ್ಯಂಡ್ ಈ ಥರ ನಮಗೆ ಬಾಡಿ ಸೆಲೆಕ್ಟ್ ಎಂಟೈರ್ಲಿ ಬಾಡಿ ಸೆಲೆಕ್ಟ್ ಆಗುತ್ತೆ. ಆ್ಯಂಡ್ ನಮಗೆ ಫೇಸ್ ಎಂಟೈರ್ಲಿ 4 ಸೈಡ್ ಬೇಕಂದರೆ ಸೊ ಇಲ್ಲಿ ಫೇಸ್ ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಇದು ಒಂದೇ ಕ್ಲಿಕ್ಕಲ್ಲಿ 4 ಸೈಡ್ ನಮಗೆ ಸೆಲೆಕ್ಟ್ ಆಗುತ್ತೆ. ಫಸ್ಟ್ ಎಡ್ಜ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿನಿ. ಸೊ ಎಡ್ಜ್ ಅನ್ನೋದು ಈ ರೀತಿ. ಸೊ ಇದು ಎಡ್ಜ್ ಆಪ್ಷನ್ಸ್. ಈ ರೀತಿ ಎಡ್ಜನ್ನು ಸೆಲೆಕ್ಟ್ ಮಾಡ್ಕೊಂಡು ಎಂಡ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ, ನಮಗೆ ಈ ರೀತಿ ಒಂದು ಪ್ರಾಪರ್ಟಿ ಬಾರ್ ಓಪನ್ ಆಗುತ್ತೆ, ರೈಟ್. ಸೊ ಈ ಒಂದು ಪ್ರಾಪರ್ಟಿ ಬಾರಲ್ಲಿ ರೇಡಿಯಸ್ ಆಪ್ಷನ್ಸ್ ಕೊಟ್ಟಿದ್ದಾನೆ ಸ್ನೇಹಿತರೆ. ಸೊ ಇವೆಲ್ಲ ಏನನ್ನ ಟಚ್ ಮಾಡೋಕ್ಕೆ ಹೋಗಬೇಡಿ. ಸೊ ನೀವು ಸೆಲೆಕ್ಟ್ ಮಾಡಿರುವಂಥ ಎಡ್ಜ್ ಇಲ್ಲಿ ತೋರಿಸ್ತಾ ಇದೆ. ಸಪೋಸ್ ಇದು ನೀವು ರೀಸೆಲೆಕ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾನೆ, ರೀಸೆಲೆಕ್ಟ್ ಆಲ್ ಅಂತೇಳಿ. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಗೇನ್ ನೀವು ರೀಸೆಲೆಕ್ಟ್ ಮಾಡ್ಕೊಂಡು ಎಂಡ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನಮಗೆ ರೇಡಿಯಸ್ ಅಪ್ಲೈ ಆಗುತ್ತೆ. ಸೊ ರೇಡಿಯಸ್ ವ್ಯಾಲ್ಯೂ ಇಸ್ ಇಲ್ಲಿ ಕೊಡಬೇಕಾಗುತ್ತೆ. ನೀವು 5 ಎಂಟರ್ ಪ್ರೆಸ್ ಮಾಡಿ ನೋಡಿ, ಇಲ್ಲಿ 5 ರೇಡಿಯಸ್ ನಮಗೆ ಈ ಒಂದು ಕಾರ್ನರ್, ಈ ಒಂದು ಎಡ್ಜಲ್ಲಿ ಕ್ರಿಯೇಟ್ ಆಗಿ ಬರುತ್ತೆ, ರೈಟ್. ಫಸ್ಟ್ ಒಂದು ಸಿಂಪಲ್, ಅಡ್ವಾನ್ಸಲ್ಲಿ ಏನು ಟಚ್ ಮಾಡೋಕ್ಕೆ ಹೋಗಬೇಡಿ. ಇವೆಲ್ಲ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಒಂದು ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಸಿಂಪಲ್ ನೀವು ಈ ರೀತಿ ಎಡ್ಜನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ನೋಡಿ ಫೇಸ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಫೇಸ್ ಈ ರೀತಿ ಸೆಲೆಕ್ಟ್ ಮಾಡಿದಾಗ 4 ಸೈಡ್ ಆಟೋಮೆಟಿಕ್ ಸೆಲೆಕ್ಟ್ ಆಗುತ್ತೆ ನಮಗೆ. ಎಂಡ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ನೋಡಿ, 4 ಸೈಡ್ ನಮಗೆ ರೇಡಿಯಸ್ 5 ಅನ್ನೋದು ಅಪ್ಲೈ ಆಗುತ್ತೆ, ರೈಟ್. ಸೊ ಅಗೇನ್ ಓಕೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇದು ಬಾಡಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಎಂಟೈರ್ ಎಲ್ಲ ಕಡೆ ನಮಗೆ ರೇಡಿಯಸ್ ಅನ್ನೋದು ಅಪ್ಲೈ ಆಗುತ್ತೆ ನೋಡಿ, ಈ ರೀತಿ ಸೆಲೆಕ್ಷನ್ ಮೆಥಡ್. ಸೊ ಫಸ್ಟ್ ಸೆಲೆಕ್ಷನ್ ಮೆಥಡ್ ಕಾರ್ನರ್, ಸೆಕೆಂಡ್ ಒನ್ ಬಂದು ಫೇಸ್, ಆ್ಯಂಡ್ ಥರ್ಡ್ ಒನ್ ಬಂದು ಬಾಡಿ ಅಂತಿದೆ. ನಮಗೆ ಎಂಟೈರ್ಲಿ ಬಾಡಿ ಅಪ್ಲೈ ಮಾಡಿದಾಗ ನೀವು ಸಿಂಗಲ್ ಎಡ್ಜನ್ನು ಸೆಲೆಕ್ಟ್ ಮಾಡೋದು ಅವಶ್ಯಕತೆ ಇಲ್ಲ, ರೈಟ್. ಸೊ ಇವಾಗ 1 ಕೊಡ್ತಾ ಇದ್ದೀನಿ ನೋಡಿ, ರೇಡಿಯಸ್ 1 ಕೊಟ್ಟಾಗ ನಮಗಿಲ್ಲಿ ಚೇಂಜಸ್ ಆಗ್ತಾ ಇದೆ, ರೈಟ್. ಸೊ ಈ ರೀತಿ ಸಿಂಪಲಾಗಿ ನಾವು ರೇಡಿಯಸ್ ಅನ್ನೋದು ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಇದು ಬಂದು ಫಸ್ಟ್ ಒನ್ ಆಪ್ಷನ್ಸ್ ಬಗ್ಗೆ, ರೈಟ್. ನೋಡಿ ಅಗೇನ್ ಇವಾಗ ಸೊ ಇನ್ನೂ ಒಂದು ಬ್ಲಾಕ್ ಡ್ರಾ ಮಾಡ್ತೀನಿ. ಸೇಮ್ ನೀವು ಬ್ಲಾಕ್ ಡ್ರಾ ಮಾಡುವಾಗ ಟಾಪ್ ವ್ಯೂಲಿ ಡ್ರಾ ಮಾಡ್ಕೊಳ್ಳಿ. ಸೊ ಇದು ಪ್ರಾಕ್ಟೀಸಿಗೆ ತುಂಬ ಯೂಸ್ಫುಲ್ ಆಗುತ್ತೆ.
ಸೊ ನೀವು ಏನೇ ಡ್ರಾ ಮಾಡಿದ್ರೂ ಟಾಪ್ ವ್ಯೂವಲ್ಲೇ ಡ್ರಾ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಒಂದು ಆಪ್ಷನ್ಸ್ ಬಂದು ಫೇಸ್ ಟು ಫೇಸ್ ಫಿಲೆಟ್ ಅಂತೇಳಿ ಸೆಕೆಂಡ್ ಒನ್. ಸಿಂಪಲ್ ಆವಾಗಲೇ ಹೇಳಿದ್ನಲ್ಲ, ಸೊ ಎರಡು ಫೇಸನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಅದರ ಒಂದು ಮಿಡಲಲ್ಲಿ ನಿಮಗೆ ಇಲ್ಲಿ ಎರಡು ಆಪ್ಷನ್ಸ್ ಹೈಡ್ ಆಗುತ್ತೆ ನಮಗೆ, ಯಾಕಂದರೆ ಫೇಸ್ ಟು ಫೇಸ್ ಇವಾಗ ಇದು ಫಸ್ಟ್ ಫೇಸ್, ಇದು ಸೆಕೆಂಡ್ ಫೇಸ್ ಸೆಲೆಕ್ಟ್ ಮಾಡಿದರೆ ಸೊ ಇದ್ರ ಮಿಡಲ್ ಇರುವಂತಹ ಒಂದು ಎಡ್ಜಲ್ಲಿ ನಮಗೆ ರೇಡಿಯಸ್ ಅನ್ನೋದು ಅಪ್ಲೈ ಆಗುತ್ತೆ. ಸೊ ಫಸ್ಟ್ ಫೇಸ್ ಸೆಲೆಕ್ಟ್ ಮಾಡ್ಕೊಬೇಕು ನೀವು. ಇದಾದಮೇಲೆ ಎಂಟ್ರ್ ಪ್ರೆಸ್ ಮಾಡಿ. ನೆಕ್ಸ್ಟ್ ಸೆಕೆಂಡ್ ಫೇಸ್ ಸೆಲೆಕ್ಟ್ ಮಾಡ್ಕೊಂಡು ಇವಾಗ ಓಕೆ ಮೇಲೆ ಕ್ಲಿಕ್ ಮಾಡಿ. ನೋಡಿ ಈ ರೀತಿ ಫಸ್ಟ್ ಫೇಸ್ ಆ್ಯಂಡ್ ಸೆಕೆಂಡ್ ಫೇಸ್ನ ಒಂದು ಮಿಡಲಲ್ಲಿ ನಮಗೆ ರೇಡಿಯಸ್ ಅನ್ನೋದು ಫಾರ್ಮ್ ಆಗಿ ಬರುತ್ತೆ. ಸೊ ಇಲ್ಲಿ ತೋರಿಸ್ತಾ ಇದೆ ಫಸ್ಟ್ ಫೇಸ್. ಇಫ್ ಯು ವಾಂಟ್ ಟು ಚೇಂಜ್, ಸೊ ಈ ಒಂದು ಫಸ್ಟ್ ಫೇಸ್ನ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಚೇಂಜ್ ಮಾಡ್ಬೋದು. ಸೆಕೆಂಡ್ ಫೇಸನ್ನು ನೀವು ರಾಂಗ್ ಸೆಲೆಕ್ಟ್ ಮಾಡಿದರೆ ಈ ಒಂದು ಆಪ್ಷನ್ಸನ್ನು ಯೂಸ್ ಮಾಡ್ಕೊಂಡು ಸೆಕೆಂಡ್ ಫೇಸನ್ನು ನೀವು ರೀಸೆಲೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ನಮಗೆ ರೇಡಿಯಸ್ ಕೊಟ್ಟಿದ್ದಾನೆ. ಅಗೇನ್ ಸೇಮ್ ನೀವು ರೇಡಿಯಸ್ ಇಲ್ಲಿ ಆಟೋಮೆಟಿಕ್ಕಾಗಿ ಇಲ್ಲಿ ವ್ಯಾಲ್ಯೂಸ್ ಕೊಟ್ಟು ಚೇಂಜ್ ಮಾಡ್ಬೋದು, ರೈಟ್. ಸೊ ಇಲ್ಲಿ ವಿಡ್ತ್ ಅಂತ ಆಪ್ಷನ್ಸ್ ಇದೆ. ಸೊ ಈ ವಿಡ್ತ್ ನಮಗೆ, ಸೊ ವಿಡ್ತ್ ನಿಮಗೆ ಗೊತ್ತಿರೋ ವಿಡ್ತ್ ಆಪ್ಷನ್ಸ್ ರೇಡಿಯಸ್ ವ್ಯಾಲ್ಯೂಸ್ ಬದಲು ವಿಡ್ತನ್ನು ಕೂಡ ನೀವು ಅಪ್ಲೈ ಮಾಡ್ಬೋದು. ಸೊ ಇವಾಗ ರೇಡಿಯಸ್ ಸೆಲೆಕ್ಟ್ ಮಾಡಿದಾಗ ರೇಡಿಯಸ್ ಆ್ಯಕ್ಟಿವ್ ಆಗಿತ್ತು ಇಲ್ಲಿ. ಸೊ ಇವಾಗ ವಿಡ್ತ್ ಸೆಲೆಕ್ಟ್ ಮಾಡಿದಾಗ ವಿಡ್ತ್ ಅನ್ನೋದು ಆ್ಯಕ್ಟಿವ್ ಆಗಿ ಬಂದಿದೆ ನಮಗೆ ಇಲ್ಲಿ. ಸೊ ವಿಡ್ತ್ ಅನ್ನೋದು ಏನಿಲ್ಲ ಸ್ನೇಹಿತರೆ, ನೋಡಿ ಇದನ್ನು ಕರೆಕ್ಟ್ ಅಬ್ಸರ್ವ್ ಮಾಡಿ ನೀಟಾಗಿ. ಸೊ ಇದು ಕೂಡ ಸೇಮ್, ರೈಟ್. ಈ ರೀತಿ ಸಮ್ಟೈಮ್ಸ್ ನಮಗೆ ವಿಡ್ತ್ ವ್ಯಾಲ್ಯೂ ಗೊತ್ತಿರುತ್ತೆ. 4 ವಿಡ್ತ್ ಅಂತೇಳಿ ಕೊಟ್ಟಿರ್ತಾನೆ ಡ್ರಾಯಿಂಗಲ್ಲಿ, ಅವಾಗ 4 ಕೊಡಬೇಕಾಗುತ್ತೆ. ರೇಷಿಯೋ ಅನ್ನೋದು ಕಂಪ್ಲೀಟಾಗಿ ನಮಗೆ ಇಲ್ಲಿ 1 ಇದ್ದಾಗ 1 ಅಂತಿದ್ರೆ ಸೊ ಬೋತ್ ಸೈಡಲ್ಲಿ ನಮಗೆ ಕರೆಕ್ಟ್ ಈ ಎಡ್ಜಿಂದ ಸೆಂಟ್ರಿಂದ 2 mm ಅಲ್ಲಿ ನಮಗೆ ರೇಡಿಯಸ್ ಅಂತ ಫಾರ್ಮ್ ಆಗುತ್ತೆ. ಸಪೋಸ್ ರೇಡಿಯಸ್ ನೋಡಿ ಇನ್ಕ್ರೀಸ್ ಮಾಡ್ಕೊತ ಹೋದಂಗೆಲ್ಲ ಸೊ ಒಂದೇ ಸೈಡಲ್ಲಿ ಬಂದುಬಿಡುತ್ತೆ. ಇವಾಗ ನೋಡಿ ಈ ಥರ ಒಂದೇ ಸೈಡಲ್ಲಿ ಬರ್ತಾ ಇರೋದು ಇವಾಗ ರೇಡಿಯಸ್. ಆ್ಯಂಡ್ ಅಗೇನ್ ನೀವು ಡಿಕ್ರೀಸ್ ಮಾಡಿದಂಗೆಲ್ಲ ಸೊ ಒಂದು ಸೈಡಲ್ಲಿ ಫಾರ್ಮ್ ಆಗಿಬಿಡುತ್ತೆ ರೇಡಿಯಸ್. ನೋಡಿ ಮೈನಸಲ್ಲಿ ಹೋದಂಗೆಲ್ಲ ಸೊ ಇದಾಯಿತು ನಮಗೆ. ಆ್ಯಂಡ್ ವಾರ್ನಿಂಗ್ ಅನ್ನೋದು ತೋರಿಸುತ್ತೆ ನಮಗಿಲ್ಲಿ. ಸೊ ಇದು ಯಾವುದಾದ್ರು 1 ಇದ್ದರೆ ನಮಗೆ ರಿಕರೆಕ್ಟ್ ಸೆಂಟಲ್ಲಿ ಬರುತ್ತೆ, ರೈಟ್. ನೀವು ಇನ್ಕ್ರೀಸ್ ಮಾಡಿದಂಗೆಲ್ಲ ಸೊ ಈ ರೇಡಿಯಸ್ ಅನ್ನೋದು ಒಂದು ಸೈಡಲ್ಲಿ ಶಿಫ್ಟ್ ಹಾಕ್ಕೊತ ಹೋಗುತ್ತೆ. ಇದು ಬಂದು ಫೇಸ್ ಟು ಫೇಸ್ ಅಂತೇಳಿ. ಸೊ ನೆಕ್ಸ್ಟ್ ಇನ್ನೊಂದು ಆಪ್ಷನ್ಸ್ ಇದೆ ಹೋಲ್ ಲೈನ್ ಅಂತೇಳಿ. ಸೊ ಇದನ್ನು ಅಷ್ಟೊಂದು ನಾನು ಯೂಸ್ ಮಾಡಿಲ್ಲ. ಸೊ ನಿಮಗೆ ಅವಶ್ಯಕತೆ ಇದ್ದಾಗ ನಾನು ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ, ರೈಟ್. ಸೊ ಇದು ಬಂದು ಸೆಕೆಂಡ್ ಆಪ್ಷನ್ಸ್ ಬಗ್ಗೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ವೇರಿಯಬಲ್ ಫಿಲೆಟ್. ಸೊ ಇದೊಂಥರ ಫಿಲೆಟೇ, ಬಟ್ ಡಿಫ್ರೆಂಟ್ ಟೈಪ್ಸಲ್ಲಿ ಬರುತ್ತೆ. ಇವಾಗ ರೇಡಿಯಸ್ ಅನ್ನೋದು ಡಿಫ್ರೆಂಟ್ ಫಾರ್ಮಲ್ಲಿ ಬರುತ್ತೆ. ಇವಾಗ ಇದು ಸೆಲೆಕ್ಟ್ ಮಾಡಿದ್ದೀನಿ, ಎಂಡ್. ಸೊ ಓಕೆ ಕ್ಲಿಕ್ ಮಾಡಿ. ಸೊ ಇವಾಗ ನೋಡಿ ನೀಟಾಗಿ ಸೊ ಈ ಥರ ರೇಡಿಯಸ್ ಅನ್ನೋದು ಬಂದಿದೆ. ಸೊ ಇವಾಗ ನಮಗಿಲ್ಲಿ ವೆರೈಟೀಸಲ್ಲಿ ಮಿಡ್ ಪಾಯಿಂಟ್, ಡೈನಾಮಿಕ್, ಪೊಸಿಷನ್ ಆ್ಯಂಡ್ ರಿಮೂವ್ ವರ್ಟೆಕ್ಸ್ ಅಂತೇಳಿ ಇಷ್ಟು ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಫಸ್ಟ್ ಒಂದು ಮಿಡ್ ಪಾಯಿಂಟ್. ಸೊ ಮಿಡ್ ಪಾಯಿಂಟ್ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಲೈನ್ ಇರುತ್ತೆ. ಸೊ ಲೈನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಇನ್ನೂ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ರೇಡಿಯಸ್ 15 ಕೊಡ್ತಾ ಇದ್ದೀನಿ. ಸೊ 15 ಕೊಟ್ಟು ಎಂಟರ್ ಪ್ರೆಸ್ ಮಾಡಿ. ಸೊ ನೀವು ಎಲ್ಲಿ ಸೊ ಜಸ್ಟ್ ಅಗೇನ್ ವೇಟ್. ಇವಾಗ ಎಸ್ಕೇಪ್ ಅಂತೇಳಿ ಕೇಳ್ತಾಯಿದೆ, ಎಸ್ಕೇಪ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ನೀವು ಎಲ್ಲಿ ಸೆಲೆಕ್ಟ್ ಮಾಡಿರ್ತೀರಲ್ಲ ಆ ಒಂದು ಎಡ್ಜಲ್ಲಿ ಈ ರೀತಿ ನೀವು ಎಷ್ಟು ವ್ಯಾಲ್ಯೂಸ್ ಕೊಟ್ಟಿರ್ತಾರೋ ಆ ಒಂದು ವ್ಯಾಲ್ಯೂಸ್ಗೆ ಇಲ್ಲಿ ರೇಡಿಯಸ್ ಅನ್ನೋದು ಫಾರ್ಮ್ ಆಗಿ ಬರುತ್ತೆ, ರೈಟ್. ಇದು ಒಂಥರ ಡಿಫ್ರೆಂಟ್ ಟೈಪ್ಸಲ್ಲಿ ಬರುತ್ತೆ. ಡೈನಾಮಿಕ್ ಅಂತ ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಆ ಡೈನಾಮಿಕ್ ಸೇಮ್ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಎಲ್ಲ ಒಂದು ಕ್ಲಿಕ್ ಮಾಡಿ. ಸೊ ಇಲ್ಲಿ ಅಗೇನ್ 10 ಕೊಟ್ಟು ಎಂಟರ್ ಪ್ರೆಸ್ ಮಾಡಿ ಎಸ್ಕೇಪನ್ನು ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ನಮಗೆ ನಾವು ಸೆಲೆಕ್ಟ್ ಮಾಡಿರುವಂತಹ ಒಂದು ಪಾಯಿಂಟಲ್ಲಿ ಈ ರೀತಿ ಡಿಫ್ರೆಂಟ್ ಫಾರ್ಮ್ ಆಗಿ ಇದೊಂದು ಡಿಫ್ರೆಂಟ್ ರೇಡಿಯಸ್ ಫಾರ್ಮ್ ಆಗಿ ಬರುತ್ತೆ, ರೈಟ್. ಇದು ಅಷ್ಟೊಂದೇನು ಯೂಸ್ ಇಲ್ಲ. ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ದೆನ್ ಕ್ಲಿಕ್ ಓಕೆ. ಸೊ ಈ ರೀತಿ ನಾವು ಸಿಂಪಲಾಗಿ ಫಿಲೆಟ್ ಆಪ್ಷನ್ಸನ್ನು ಯೂಸ್ ಮಾಡ್ಕೊಂಡು ರೇಡಿಯಸ್ ಅನ್ನೋದು ನಾವು ಕ್ರಿಯೇಟ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಕಮೆಂಟ್ ಬಂದು ಚಾಂಫರ್. ಸೊ ನೋಡಿ ಸ್ನೇಹಿತರೆ, ಚಾಂಫರ್ ಸಿಂಪಲ್. ನಾವು ರೇಡಿಯಸಲ್ಲಿ ಏನು ಡಿಸ್ಕಷನ್ ಮಾಡಿದ್ದೇವಲ್ಲ ಅದೇ ರೀತಿ ಸೇಮ್ ಕಮೆಂಟ್ಸೇ ಇಲ್ಲಿರುತ್ತೆ. ನೋಡಿ ಇವಾಗ ಅಗೇನ್ ನಾನು ಬ್ಲಾಕ್ ಆಪ್ಷನ್ಸ್ ತೊಗೊತಾ ಇದ್ದೀನಿ. ಸೊ ಒಂದು ಬ್ಲಾಕ್ ತೊಗೊಂಡು ಡ್ರಾ ಮಾಡಿ ಅದರ ಮೇಲೆ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ, ರೈಟ್. ಸೊ ಈ ರೀತಿ ಒಂದು ಬ್ಲಾಕ್ ಅನ್ನೋದು ಇವಾಗ ಕ್ರಿಯೇಟ್ ಮಾಡಿದ್ದೀನಿ. ದೆನ್ ಕಂಟ್ರೋಲ್ ಎ ಅಂದರೆ ನಮಗೆ ಈ ರೀತಿ ಟಾಪ್ ಇವೆಲ್ಲ ಬರುತ್ತೆ. ಸೊ ಐಸೋಮೆಟ್ರಿಕ್ ವೆಲ್ ಫಿಕ್ಸ್ ಮಾಡೋಣ ನಾವು. ಸೊ ಇವಾಗ ಚಾಂಫರ್ ಇದ್ರ ಫಸ್ಟ್ ಒನ್ ಡಿಸ್ಟೆನ್ಸ್ ಚಾಂಫರ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. 2 ಡಿಸ್ಟೆನ್ಸ್ ಚಾಂಫರ್ ಅಂತ ಹೇಳಿದೆ. ಸೊ ಫಸ್ಟಿಗೆ 1 ಡಿಸ್ಟೆನ್ಸ್ ಚಾಂಫರ್. ಸೊ 1 ಡಿಸ್ಟೆನ್ಸ್ ಚಾಂಫರ್ ಸೆಲೆಕ್ಟ್ ಮಾಡಿದಾಗ ಹಾಗೆ ನಾನು ಇಲ್ಲಿ ಅವಾಗ ಎಕ್ಸ್ಪ್ಲೇನ್ ಮಾಡಿದ್ದಾನೆ ಅದೇ ರೀತಿ ಸೇಮ್ ಡೈಲಾಗ್ ಬಾಕ್ಸ್ ಇರುತ್ತೆ. ನಾನು ಇವಾಗ ಒಂದೇ ಎಡ್ಜಲ್ಲಿ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಸೊ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಎಂಡ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ನಮಗೆ ಇಲ್ಲಿ ಡಿಸ್ಟೆನ್ಸ್ ಕೊಟ್ಟಿದ್ದಾನೆ 2 ಅಂತೇಳಿ. ಸೊ ಇದು 2 mm ನಮಗೆ ಚಾಂಫರ್ ಅನ್ನೋದು ಕ್ರಿಯೇಟ್ ಆಗಿ ಬರುತ್ತೆ ವಿತ್ 45 ಡಿಗ್ರಿಗೆ. ಸೊ ನೀವು ಇಲ್ಲಿ ಇನ್ಕ್ರೀಸ್ ಮಾಡ್ದಂಗೆಲ್ಲ ಅಲ್ಲಿ ಚಾಂಫರ್ ಅನ್ನೋದು ನಮಗೆ ಕ್ರಿಯೇಟ್ ಹಾಕ್ಕೊಂತ ಹೋಗುತ್ತೆ. ಅಡ್ವಾನ್ಸಲ್ಲಾಗಿ ನೀವು ಏನು ಟಚ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ನೀವು ಯಾವ ಒಂದು ಎಡ್ಜ್ಗೆ ನಿಮಗೆ ಚಾಂಫರ್ ಬೇಕು ಆ ಒಂದು ಎಡ್ಜ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಡಿಸ್ಟೆನ್ಸ್ ಕೊಟ್ಟರೆ ಸಾಕು, ಸಿಂಪಲಾಗಿ ನಿಮಗೆ ಚಾಂಫರ್ ಅನ್ನೋದು ಕ್ರಿಯೇಟ್ ಹಾಕ್ಕೊಂತ ಬರುತ್ತೆ. ಸೊ ಇವಾಗ ಓಕೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ.
ಸೊ ಅಗೇನ್ ಇವಾಗ ಎಂಟೈರ್ಲಿ ಫೇಸಲ್ಲಿ ಬೇಕಂದರೆ ಸೊ ಈ ಫೇಸ್ ಆಪ್ಷನ್ಸನ್ನು ಯೂಸ್ ಮಾಡಿ. ಸೊ ಇವೆರಡು ರಿಮೂವ್ ಮಾಡಿಬಿಟ್ಟು ಫೇಸ್ ಒಂದು ಸೆಲೆಕ್ಟ್ ಮಾಡ್ಕೊಂಡು ಸೊ ಈ ರೀತಿ ಫೇಸ್ ಸೆಲೆಕ್ಟ್ ಮಾಡಿ ದೆನ್ ಓಕೆ. ನೋಡಿ ಈ ರೀತಿ ಸಿಂಪಲಾಗಿ ನಾವು ಚಾಂಫರ್ ಅನ್ನೋದು ಕ್ರಿಯೇಟ್ ಮಾಡ್ತೀವಿ, ಸಿಂಪಲ್ ತಾನೇ. ಸೊ ರೇಡಿಯಸಲ್ಲಿ ಏನಿತ್ತಲ್ಲ ಸೇಮ್ ಅದೇ ರೀತಿ ಇಲ್ಲಿ ಕೂಡ ಇರುತ್ತೆ. ಸೊ ಅಗೇನ್ ಇನ್ನೂ ಒಂದು ಬ್ಲಾಕನ್ನು ಡ್ರಾ ಮಾಡ್ಕೊತೀನಿ. ಸೊ ಒನ್ ಡಿಸ್ಟೆನ್ಸ್ ಚಾಂಫರ್ ಇಲ್ಲ, ಸಿಂಪಲಾಗಿ ಒಂದು ವ್ಯಾಲ್ಯೂಸ್ ಕೊಟ್ಟಿರ್ತಾನೆ, ಆ ಒಂದು ವ್ಯಾಲ್ಯೂಸನ್ನು ರೆಫರ್ ಮಾಡ್ಕೊಂಡು ನಾವು ಚಾಂಫರನ್ನು ಕ್ರಿಯೇಟ್ ಮಾಡ್ತೀವಿ, ರೈಟ್. ಸೊ ಇವಾಗ ಟೂ ಡಿಸ್ಟೆನ್ಸ್ ಇದು ಕೂಡ ಸೇಮ್, ಅಂದರೆ ನಮಗೆ ಇಲ್ಲಿ ಒನ್ ಡಿಸ್ಟೆನ್ಸ್ ಕೊಟ್ಟಿರೋಂಗಿಲ್ಲ, ಎರಡು ಡಿಸ್ಟೆನ್ಸನ್ನು ಕೊಟ್ಟಿರ್ತಾನೆ, D1 ಆ್ಯಂಡ್ D2 ಅಂತೇಳಿ. ಸೊ ಟೂ ಡಿಸ್ಟೆನ್ಸ್ ಚಾಂಫರ್ ನಾವು ಇವಾಗ, ರೈಟ್. ಸೊ ಅಗೇನ್ ಇದು ಕೂಡ ಸೇಮ್, ಒಂದು ಎಡ್ಜನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎಡ್ಜ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಎಡ್ಜ್ ಸೆಲೆಕ್ಟ್ ಮಾಡ್ಕೊತೀನಿ, ಜಸ್ಟ್ ಅ ಮಿನಿಟ್, ಕ್ಲಿಯರ್ ಸೆಲೆಕ್ಷನ್. ಸೊ ಇದನ್ನು ಸೆಲೆಕ್ಷನ್ ಕ್ಲಿಯರ್ ಮಾಡೋಣ. ಸೊ ಅಲ್ಲಿ ಫೇಸ್ ಸೆಲೆಕ್ಟ್ ಆಗಿರೋದು ಆ್ಯಕ್ಚುಲಿ. ಸೊ ಇವಾಗ ಈ ಎಡ್ಜ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಎಡ್ಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಕೆ. ಸೆಲೆಕ್ಟ್ ಒನ್ ಮೋರ್ ಫೋರ್ಸ್ ಎಟಿಟ್ಯೂಡ್ ದ ಚಾಂಫರ್ ಅಂತೇಳಿ ಕೇಳ್ತಾ ಇದೆ, ಬೇಡ. ಎಂಡ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು ಇವಾಗ. ಸೊ ಎಂಡ್ ಸೆಲೆಕ್ಷನ್ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ನಮಗಿಲ್ಲಿ ಸೊ ಡಿಸ್ಟೆನ್ಸ್ 1 ಆ್ಯಂಡ್ ಡಿಸ್ಟೆನ್ಸ್ 2 ಅಂತೇಳಿ ಕೊಟ್ಟಿದೆ. ಸೊ ಇವಾಗ ಡಿಸ್ಟೆನ್ಸ್ 1 ಇನ್ಕ್ರೀಸ್ ಮಾಡ್ಕೊತ ಹೋಗ್ತೀನಿ. ನೋಡಿ ಒನ್ ಸೈಡ್ ನಮಗೆ ಲಾಂಗ್ ಡಿಸ್ಟೆನ್ಸ್ ಅನ್ನೋದು ಕ್ರಿಯೇಟ್ ಹಾಕ್ಕೊಂತ ಹೋಗಿದೆ. ಸೊ ಇದು ಸೆಕೆಂಡ್ ಒನ್, ರೈಟ್. ಸೊ ಇಲ್ಲಿ ನಮಗೆ ಆ್ಯಂಗಲ್ ಅನ್ನೋದು ಮ್ಯಾಟ್ರ್ ಆಗೋಂಗಿಲ್ಲ, ನಮಗೆ ಇಲ್ಲಿ ಡಿಸ್ಟೆನ್ಸ್ D1 ಆ್ಯಂಡ್ D2 ಅಂತೇಳಿ ವ್ಯಾಲ್ಯೂಸ್ ಕೊಟ್ಟಿರ್ತಾನೆ. ಸೊ ಅದರ ಮೇಲೆ ನಾವು ಈ ರೀತಿ ಒಂದು ಚಾಂಫರ್ ಅನ್ನೋದು ಕ್ರಿಯೇಟ್ ಮಾಡ್ತೀವಿ, ರೈಟ್. ಸಿಂಪಲಾಗಿ ಅಡ್ವಾನ್ಸಲ್ಲಿ ಅದಕ್ಕೆ ಅವಶ್ಯಕತೆ ಏನಿಲ್ಲ. ಸೊ ಇಷ್ಟೇ ಸಿಂಪಲ್, D1 ಆ್ಯಂಡ್ D2 ಎರಡು ವ್ಯಾಲ್ಯೂಸ್ ಕೊಟ್ಟಿರ್ತಾನೆ, ಅದನ್ನು ರೆಫರ್ ಮಾಡ್ಕೊಂಡು ನಾವು ಚಾಂಫರ್ ಅನ್ನೋದು ಕ್ರಿಯೇಟ್ ಮಾಡ್ತೀವಿ, ರೈಟ್. ಸೊ ಈ ರೀತಿ. ಸೊ ಇದು ಬಂದು ಸೆಕೆಂಡ್ ಆಪ್ಷನ್ಸ್. ಸೊ ಇವೆರಡೇ ನಮಗೆ ವೆರಿ ಇಂಪಾರ್ಟೆಂಟ್ ಆಗಿರೋದು. ಫಸ್ಟ್ ಒಂದು D1 ಆ್ಯಂಡ್ D2. ನೆಕ್ಸ್ಟ್ ಡಿಸ್ಟೆನ್ಸ್ ಆ್ಯಂಡ್ ಆ್ಯಂಗಲ್ ಚಾಂಫರ್, ಇಲ್ಲಿ ಡಿಸ್ಟೆನ್ಸ್ ಮತ್ತು ವಿತ್ ಆ್ಯಂಗಲ್ ಕೊಟ್ಟಿರ್ತಾನೆ, ನಾವು ಆ್ಯಂಗಲ್ ಚೇಂಜ್ ಮಾಡ್ಕೊಳ್ಳಬಹುದು. ಸೊ ಫಸ್ಟ್ ಒನ್ ಆ್ಯಂಡ್ ಸೆಕೆಂಡ್ ಒನ್ನಲ್ಲಿ ಆ್ಯಂಗಲ್ ಆಪ್ಷನ್ಸ್ ಕೊಟ್ಟಿದ್ದಿಲ್ಲ, ಅವನು ಆಟೋಮೆಟಿಕ್ ಕೊಟ್ಟಿದ್ದ. ಫಸ್ಟ್ ಒನ್ನಲ್ಲಿ 45 ಡಿಗ್ರಿ, ಸೆಕೆಂಡಲ್ಲಿ ನಾವು D1 ಆ್ಯಂಡ್ D2 ರೆಫರ್ ಮಾಡ್ಕೊಂಡು ನಾವು ಚಾಂಫರ್ ಅನ್ನೋದು ಕ್ರಿಯೇಟ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ನಮಗೆ ಆ್ಯಂಗಲ್ ಕೊಟ್ಟಿರ್ತಾನೆ, ಡಿಸ್ಟೆನ್ಸ್ ಆ್ಯಂಡ್ ಆ್ಯಂಗಲ್ ಚಾಂಫರ್ ಅಂತೇಳಿ, ರೈಟ್. ಸೊ ಅಗೇನ್ ಈ ಕಾರ್ನರ್ ಸೆಲೆಕ್ಟ್ ಮಾಡ್ಕೊಂಡು ಸೊ ಇಲ್ಲಿ ಫೇಸ್ ಆಫ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಸೆಲೆಕ್ಟ್ ಮಾಡುವಾಗ. ಸೊ ಇವಾಗ ಎಸ್ಕೇಪ್ ಮಾಡ್ತೀನಿ ಅಗೇನ್. ಡಿಸ್ಟೆನ್ಸ್ ಆ್ಯಂಡ್ ಆ್ಯಂಗಲ್. ಸೊ ನಮಗೆ ಈ ರೀತಿ ಇನ್ಸೈಡಲ್ಲಿ ಡಾಟ್ ಇದೆಯಲ್ಲ, ಅದನ್ನು ಮೇನ್ ಇಂಪಾರ್ಟೆಂಟ್, ಅದು ಸೆಲೆಕ್ಟ್ ಇರಬೇಕು ನಮಗೆ. ಓಕೆ ಆ್ಯಂಡ್ ಎಂಡ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡಿ ಡಿಸ್ಟೆನ್ಸ್ ಬಂದು 2 ಇದೆ, ಆ್ಯಂಗಲ್ ನೀವು ಬೇಕಿದ್ರೆ ಚೇಂಜ್ ಮಾಡ್ಕೊಳ್ಳಬಹುದು. ಸೊ 90 ಡಿಗ್ರಿ ಕೊಟ್ಟರೆ ಸ್ಟ್ರೇಟಾಗಿ ಬಂದುಬಿಡುತ್ತೆ. ಸೊ ಇಲ್ಲಿ ಆ್ಯಂಗಲ್ ಕೊಟ್ಟಿದ್ದಾನೆ. ಸೊ ಈ ಆ್ಯಂಗಲ್ ರೆಫರ್ ಮಾಡ್ಕೊಂಡು ನೀವು ಸಿಂಪಲಾಗಿ ಚಾಂಫರ್ ಅನ್ನೋದು ಕ್ರಿಯೇಟ್ ಮಾಡ್ಬೋದು. ಸೊ ಇನ್ನು ನಾವು 3D ಡ್ರಾಯಿಂಗ್ ಡಿಸ್ಕಷನ್ ಮಾಡುವಾಗ ಇನ್ನೂ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಸೊ ಇದು ಬಂದು ನಮಗೆ ಚಾಂಫರ್ ಬಗ್ಗೆ, ರೈಟ್. ಆ್ಯಂಡ್ ನೋಡಿ ಸ್ನೇಹಿತರೆ, ಇವಾಗ ನೆಕ್ಸ್ಟ್ ಆಪ್ಷನ್ಸ್ ಬಂದು ಸೆಲ್ ಅಂತೇಳಿದೆ. ಸೊ ಸೆಲ್ ಸಿಂಪಲ್, ನಾವು ಒಂದು ಫೇಸಲ್ಲಿ ಇದಿಷ್ಟು ಮಟಲ್ ರಿಮೂವ್ ಮಾಡೋಕೆ ನಾನು ಇವಾಗ. ಸೊ ನೋಡಿ ಹೇಗೆ ತೋರಿಸ್ಕೊಡ್ತೀನಿ. ಸೆಲ್ ಆಪ್ಷನ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಫೇಸ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಫೇಸನ್ನು ಸೆಲೆಕ್ಟ್ ಮಾಡಿದ್ದೀನಿ ಆ್ಯಂಡ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ ಡಿಸ್ಟೆನ್ಸ್ 2ಗೆ ಈ ರೀತಿ ಇನ್ಸೈಡಲ್ಲಿ ಒಂದು ಪಾಕೆಟ್ ಅನ್ನೋದು ಕ್ರಿಯೇಟ್ ಆಗಿ ಬಂದಿದೆ. ಸೊ ಇದನ್ನು ನೀವು ಡಿಸ್ಟೆನ್ಸ್ ಬೇಕಿದ್ರೆ ನೀವು ಚೇಂಜ್ ಮಾಡ್ಕೊಬೋದು, ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಮಾಡ್ಬೋದು. ಸೊ ಇಲ್ಲಿ ಡೈರೆಕ್ಷನ್ 1 ಡೈರೆಕ್ಷನ್ 2 ಅಂತೇಳಿ ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಅಗೇನ್ ಬೋತ್ ಅಂತ ಕೊಟ್ಟಿದ್ದಾನೆ. ಸೊ ರೈಟ್, D1 D2 ಅನ್ನೋದು ನಮಗೆ ಇಲ್ಲಿ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ, ರೈಟ್. ಸೊ ಇಲ್ಲಿ ನೋಡಿ ಚೇಂಜ್ ಮಾಡ್ಕೊಳ್ಬೋದು ಈ ರೀತಿ. ಸೊ ಇದನ್ನು ಬೇಕಾದ್ರೆ ರಿವರ್ಸ್ ಬೇಕಿದ್ರೆ ಮಾಡ್ಕೊಳ್ಬೋದು, ರೈಟ್. ಈ ರೀತಿ ಸಿಂಪಲ್ ಡೈರೆಕ್ಟಾಗಿ ಒಂದು ಸೊ ಪಾಕೆಟನ್ನು ಕ್ರಿಯೇಟ್ ಮಾಡ್ಬೇಕು ನಾನು ಆ ಒಂದು ಟೈಮಲ್ಲಿ. ಸೊ ಈ ಒಂದು ಸೆಲ್ ಆಪ್ಷನ್ಸ್ ಅನ್ನೋದು ಯೂಸ್ ಆಗುತ್ತೆ ನಮಗೆ, ರೈಟ್. ಸೊ ಇದು ಬಂದು ಸೆಲ್ ಬಗ್ಗೆ. ಆ್ಯಂಡ್ ನೆಕ್ಸ್ಟ್ ಆಪ್ಷನ್ಸ್ ನಮಗೆ ಥಿಕ್ನೆಸ್ ಅಂತೇಳಿದೆ, ರೈಟ್. ಸೊ ಅದಕ್ಕೆ ನಾನು ವೈರ್ ಫ್ರೇಮಲ್ಲಿ ಹೋಗ್ತಾ ಇದ್ದೀನಿ. ಸೊ ವೈರ್ ಫ್ರೇಮಲ್ಲಿ ಹೋಗಿ ಒಂದು ಸರ್ಕಲ್ ಡ್ರಾ ಮಾಡ್ತಾಯಿದ್ದೀನಿ. ಸೊ ಇದು ಥಿಕ್ನೆಸ್ ಅನ್ನೋದು ನಮಗೆ ಸೀಟಲ್ಲಿ ಅಪ್ಲೈ ಆಗೋಂಗಿಲ್ಲ, ರೈಟ್. ಸೀಟ್ ಮೆಟಲಲ್ಲಿ ಅಪ್ಲೈ ಆಗೋಂಗಿಲ್ಲ, ಓನ್ಲಿ ನಮಗೆ ಎಕ್ಸ್ಟ್ರೂಡಲ್ಲಿ ಮಾತ್ರ ಯೂಸ್ ಆಗುತ್ತೆ. ಇವಾಗ ನೋಡಿ ಒಂದು ಸರ್ಫೇಸನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಫ್ಲ್ಯಾಟ್ ಬೌಂಡ್ರಿ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಸೊ ಸರ್ಕಲ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ದೆನ್ ಓಕೆ. ಈ ರೀತಿ ಒಂದು ಸರ್ಫೇಸ್ ಅನ್ನೋದು ಕ್ರಿಯೇಟ್ ಆಗಿದೆ ನಮಗೆ. ಇವಾಗ ಸಾಲಿಡಲ್ಲಿ ಹೋಗಿ ಈ ಥಿಕ್ನೆಸ್ಸನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ ಸೆಲೆಕ್ಟ್ ಮಾಡ್ಕೊಂಡು ಸೊ ಇದು ಸೆಲೆಕ್ಟ್ ದ ಸೀಟ್ ಸಾಲಿಡ್ ಟು ಥಿಕ್ನೆಸ್ ಅಂತಿದೆ. ಸೊ ಇದು ಸೆಲೆಕ್ಟ್ ಆಗೋಂಗಿಲ್ಲ ನಮಗೆ. ಸೊ ರೈಟ್, ಇದು ಸೆಲೆಕ್ಟ್ ಆಗೋಂಗಿಲ್ಲ. ಸೊ ಆ ಟೈಮಲ್ಲಿ ನಾವೇನು ಮಾಡ್ಬೇಕು, ನಾವು ಈ ಸಾಲಿಡಲ್ಲಿ ಹೋಗಿ ಸಾಲಿಡ್ ಫ್ರಮ್ ಸರ್ಫೇಸ್ ಆಪ್ಷನ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಸರ್ಫೇಸನ್ನು ಸೆಲೆಕ್ಟ್ ಮಾಡ್ಕೊಂಡು ಎಂಡ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ದೆನ್ ಓಕೆ. ಸೊ ಇವಾಗ ಇದು ಸರ್ಫೇಸಿಂದ ಸಾಲಿಡ್ಗೆ ಕನೆಕ್ಟ್ ಆಗಿರುತ್ತೆ. ಸೊ
ಇವತ್ತು ಥಿಕ್ನೆಸ್ ಆಪ್ಷನ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಆಟೋಮೆಟಿಕ್ಕಾಗಿ ಥಿಕ್ನೆಸ್ ಅಂತ ಬಂದ್ಬಿಡುತ್ತೆ. ಇಲ್ಲಿ ಡೈರೆಕ್ಷನ್ 1 ಡೈರೆಕ್ಷನ್ 2 ಇಲ್ಲಿ ಒಂದು ನಾವು ಸಿಂಪಲ್ ಒಂದು ಫ್ಲ್ಯಾಟ್ ಆಗಿರುವಂತಹ ಸಾಲಿಡನ್ನು ಅದರ ಥಿಕ್ನೆಸ್ಸನ್ನು ಇನ್ಕ್ರೀಸ್ ಮಾಡೋಕ್ಕೋಸ್ಕರ ನಾವು ಈ ಒಂದು ಆಪ್ಷನ್ಸನ್ನು ಯೂಸ್ ಮಾಡ್ತೀವಿ. ಅಗೇನ್ ಇಲ್ಲಿ ಡೈರೆಕ್ಷನ್ 1 ಡೈರೆಕ್ಷನ್ 2 ಅದರ ಆಪ್ಷನ್ಸ್ ಇರುತ್ತೆ. ಸೊ ನೀವು ಡೈರೆಕ್ಷನ್ 1 ಡೈರೆಕ್ಷನ್ 2 ಅಂದರೆ ಒಂದು ಅಪ್ ಸೈಡ್ ಮತ್ತು ಡೌನ್ ಸೈಡಲ್ಲಿ ಆಪ್ಷನ್ಸನ್ನು ಕೊಟ್ಟಿದ್ದಾನೆ, ರೈಟ್. ಈ ರೀತಿ ಸಿಂಪಲಾಗಿ ಒಂದು ಆಪ್ಷನ್ಸ್ ಅನ್ನೋದು ನಮಗೆ ಯೂಸ್ ಆಗುತ್ತೆ, ರೈಟ್. ಸಿಂಪಲ್ ಒಂದು ಫ್ಲ್ಯಾಟ್ ಬೌಂಡ್ರಿ ನಾವು ಥಿಕ್ನೆಸ್ ರೀತಿ ಚೇಂಜ್ ಮಾಡೋದಕ್ಕೆ ಒಂದು ಆಪ್ಷನ್ಸ್ ಅನ್ನೋದು ಯೂಸ್ ಆಗುತ್ತೆ ನಮಗೆ. ಅಗೇನ್ ಸಾಲಿಡಲ್ಲಿ ಹೋಗಿ ಒಂದು ಬ್ಲಾಕನ್ನು ಡ್ರಾ ಮಾಡ್ತಾಯಿದ್ದೀನಿ. ಸೊ ಇದು ಡ್ರಾಫ್ಟ್ ಕಮ್ಯಾಂಡು ವೆರಿ ಇಂಪಾರ್ಟೆಂಟ್ ಆಗಿದ್ದು. ಸೊ ರೈಟ್ ಅಗೇನ್ ಒಂದು ಬ್ಲಾಕನ್ನು ಡ್ರಾ ಮಾಡಿದ್ದೀನಿ. ರೈಟ್ ಕ್ಲಿಕ್ ಆ್ಯಂಡ್ ಐಸೋಮೆಟ್ರಿಕ್ ವ್ಯೂ. ಸೊ ಡ್ರಾಫ್ಟಲ್ಲಿ ನಮಗೆ ಇಷ್ಟೊಂದು ಆಪ್ಷನ್ಸ್ ಕೊಟ್ಟಿದ್ದಾನೆ. ಡ್ರಾಫ್ಟ್ ಫೇಸ್, ಎಡ್ಜ್, ಎಕ್ಸ್ಟ್ರೂಡ್ ಆ್ಯಂಡ್ ಪ್ಲೇನ್ ಅಂತೇಳಿ. ಸೊ ನಾನು ಡ್ರಾಫ್ಟ್ ಫೇಸ್ ಆಪ್ಷನ್ಸ್ ಸೆಲೆಕ್ಟ್ ಮಾಡಿದ್ದೀನಿ ನಾನು ಇವಾಗ. ಸೊ ಈ ಫೇಸನ್ನು ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಇಲ್ಲಿ ಆ್ಯಂಗಲ್ನ ಚೇಂಜ್ ಮಾಡ್ಬೋದು. ಸೆಲೆಕ್ಟ್ ದ ಪ್ಯಾನಲ್ ಫೇಸ್ ಟು ಯಾವ ಕಡೆ ಅಂತೇಳಿ. ಸೊ ಇದಕ್ಕೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ರೈಟ್. ಸೊ ನೋಡಿ ಇವಾಗ ಇದು ಈ ರೀತಿ ಟೇಪರ್ ಅನ್ನೋದು ನಮಗೆ ಕ್ರಿಯೇಟ್ ಆಗಿ ಬರುತ್ತೆ. ಸೊ ನೀವು ಈ ಆ್ಯಂಗಲ್ ಬೇಕಾದ್ರೆ ಇಂಕ್ರೀಸ್ ಕೂಡ ಮಾಡ್ಬೋದು, ರೈಟ್. ಇಂಕ್ರೀಸ್ ಆ್ಯಂಡ್ ಡಿಕ್ರೀಸ್ ಕೂಡ ಮಾಡ್ಬೋದು, ರೈಟ್. ಇದು ಬಂದು ಫಸ್ಟ್ ಆಪ್ಷನ್ಸ್ ಬಗ್ಗೆ. ಅಗೇನ್ ಇಲ್ಲಿ ಸೇಮ್ ಇವೆಲ್ಲ ಆಪ್ಷನ್ಸ್ ಕೊಟ್ಟಿದ್ದಾನೆ. ಜಸ್ಟ್ ನೀವು ಪ್ರಾಕ್ಟೀಸ್ ಮಾಡಿ, ನಿಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ ಹೇಗಂತೇಳಿ. ಆ್ಯಂಡ್ ನೆಕ್ಸ್ಟ್ ಆಪ್ಷನ್ಸ್ ಬಂದು ನಮಗೆ ಟ್ರಿಮ್ ಟು ಪ್ಲೇನ್ ಅಂತಿದೆ ಸ್ನೇಹಿತರೆ. ಒಂದು ಪ್ಲೇನ್ ಬೇಸ್ ಮಾಡ್ಕೊಂಡು ನಾವು ಟ್ರಿಮ್ ಮಾಡೋದಕ್ಕೆ ಈ ಒಂದು ಮಾಡೆಲನ್ನು. ಸೊ ಈ ಆಪ್ಷನ್ ಸೆಲೆಕ್ಟ್ ಮಾಡಿದ ತಕ್ಷಣ ಈ ರೀತಿ ಬಾಡಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸಿಗೆ ನಾನು ಡೀಟೇಲಾಗಿ ಇಷ್ಟು ಮಾಡ್ಕೊತ ಹೋಗ್ತೀನಿ. ಇದು ಜಸ್ಟ್ ನಿಮಗೆ ರೆಫರೆನ್ಸ್. ಸೊ ಇವಾಗ ಬಾಡಿ ಸೆಲೆಕ್ಟ್ ಮಾಡಿದ ತಕ್ಷಣ ಎಂಟರ್ ಪ್ರೆಸ್ ಮಾಡಿ. ನಮಗೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾನೆ. ಸಪೋಸ್ ಇಲ್ಲಿನ ಲೈನ್ ಇದ್ದರೆ ಆ ಲೈನ್ ರೆಫರ್ ಮಾಡ್ಕೊಂಡು ಈ ಲೈನ್ ಸೆಲೆಕ್ಟ್ ಮಾಡಿ, ಆ ಲೈನ್ ಸೆಲೆಕ್ಟ್ ಮಾಡಿದರೆ ಸಾಕು, ನಮಗೆ ಅಲ್ಲಿಗೆ ಡಿಲೀಟ್ ಆಗುತ್ತೆ. ಡೈನಾಮಿಕ್ ಅಂದರೆ ಡೈನಾಮಿಕ್ ಒಂದು ಆಪ್ಷನ್ಸ್ ಬರುತ್ತೆ. ಆ್ಯಂಡ್ ನೇಮ್ಡ್ ಪ್ಲೇನ್ ಅಂದರೆ, ಸೊ ಇವಾಗ ನೇಮ್ಡ್ ಪ್ಲೇನ್ ತೋರಿಸ್ಕೊಡ್ತೀನಿ ಹೇಗೆ ಅಂತೇಳಿ. ಸೊ ಇಲ್ಲಿ ಕ್ಲಿಕ್ ಮಾಡಿ. ನಮಗೆ ಇಲ್ಲಿ ಇಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲೇನ್ಸ್ ಇದೆ. ಸೊ ಯಾವ ಒಂದು ಪ್ಲೇನ್ ಸೆಲೆಕ್ಟ್ ಮಾಡ್ತಿಲ್ಲ ಆ ಒಂದು ಪ್ಲೇನಿಗೆ ನೋಡಿ ನಮಗೆ ಆ ಒಂದು ಮಾಡೆಲ್ ಅಂತ ಕಟ್ ಹಾಕ್ಕೊತ ಹೋಗುತ್ತೆ, ರೈಟ್. ಸೊ ಈ ರೀತಿ ಸಿಂಪಲ್. ಇವಾಗ ಅಗೇನ್ ನಾನು ಒಂದು ಲೈನ್ ಡ್ರಾ ಮಾಡ್ತೀನಿ. ಸೊ ಒಂದು 2 ಎಕ್ಸ್ಟ್ರಾ ಮಾಡ್ಕೊಡ್ತೀನಿ. ಅದರ ನೆಕ್ಸ್ಟ್ ಎಲ್ಲ ಪ್ರಾಕ್ಟೀಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಸೊ ಒಂದು ಸ್ಟ್ರೇಟ್ ಲೈನ್ ಇವಾಗ ಡ್ರಾ ಮಾಡಿದ್ದೀನಿ, ರೈಟ್. ಅಗೇನ್ ನಾನು ಇವಾಗ ಸಾಲಿಡಲ್ಲಿ ಹೋಗ್ತಾ ಇದ್ದೀನಿ. ಟ್ರಿಮ್ ಟು ಪ್ಲೇನ್ ಆಪ್ಷನ್ಸಲ್ಲಿ ಇವಾಗ ಲೈನ್ ಆಪ್ಷನ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟಿಗೆ ಬಾಡಿ ಸೆಲೆಕ್ಟ್ ಮಾಡ್ಕೊಂಡು ಎಂಟರ್ ಪ್ರೆಸ್ ಮಾಡಿ. ನಾವು ಲೈನ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಸೊ ಏರೋ ಮಾಡಿ ಕ್ಲಿಕ್ ಮಾಡಿ. ಸೊ ಈ ಲೈನ್ನ ಸೆಲೆಕ್ಟ್ ಮಾಡಿದರೆ ಈ ರೀತಿ ಆ ಲೈನಿಗೆ ಎಂಡ್ ಆಗುತ್ತೆ. ಡೈನಾಮಿಕ್ ಆಪ್ಷನ್ ಸಿಂಪಲ್ ಒಂದು ಡೈನಾಮಿಕ್ ಬರುತ್ತೆ. ಅದನ್ನು ಪ್ರೆಸ್ ಮಾಡ್ಕೊಂಡು ನೀವು ಟ್ರಿಮ್ ಮಾಡ್ಬೋದು. ಸೊ ಇವಾಗ ನೆಕ್ಸ್ಟ್ ಟ್ರಿಮ್ ಟು ಸರ್ಫೇಸ್ ಆ್ಯಂಡ್ ಸೀಟ್ ಅಂತಿದೆ. ಸೊ ಇವಾಗ ನಾನು ಡ್ರಾಫ್ಟ್ ಆಪ್ಷನ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಡ್ರಾಫ್ಟ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಈ ಲೈನ್ನ ಒಂದು ಸೀಟ್ ಥರ ಕ್ರಿಯೇಟ್ ಮಾಡೋಣ. ಸೊ ಲೈನ್ ಸೆಲೆಕ್ಟ್ ಮಾಡ್ಕೊಂಡು ಎಂಡ್ ಸೆಲೆಕ್ಷನ್ ಕ್ಲಿಕ್ ಮಾಡಿ. ಸೊ ರೈಟ್ ಈ ರೀತಿ ಡ್ರಾಫ್ಟ್ ನಮಗೆ ಕ್ರಿಯೇಟ್ ಆಗಿ ಬರುತ್ತೆ, ರೈಟ್. ಸೊ ಇದು ಒಂದು ಬೇಸ್ ಮಾಡ್ಕೊಂಡು ನಾನು ಇವಾಗ ಅಪೋಸಿಟ್ ಸೈಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಆ್ಯಂಗಲ್ ಕೂಡ ಚೇಂಜ್ ಮಾಡಿರ್ತೀನಿ. ಸೊ ಸಪೋಸ್ ಈ ರೀತಿ ಒಂದು ಆ್ಯಂಗಲ್ ಕ್ರಿಯೇಟ್ ಮಾಡಿರ್ತೀನಿ, ರೈಟ್. ಸೊ ಇದಿಷ್ಟು ಪೋರ್ಷನ್ ನನಗೆ ಬೇಕಾಗಿಲ್ಲ. ಸೊ ಆ ಒಂದು ಟೈಮಲ್ಲಿ ನಾನು ಸಾಲಿಡಲ್ಲಿ ಹೋಗಿ ಟ್ರಿಮ್ ಟು ಸರ್ಫೇಸ್ ಸೀಟ್ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಬಾಡಿ ಸೆಲೆಕ್ಟ್ ಮಾಡ್ಕೊಂಡು ಎಂಟರ್ ಪ್ರೆಸ್ ಮಾಡಿ. ನಾನು ಸೆಲೆಕ್ಟ್ ಸರ್ಫೇಸ್ ಸೀಟ್ ಅಂತ ಕೇಳ್ತಾ ಇದ್ದೆ. ಸೊ ಈ ಸರ್ಫೇಸಲ್ಲಿ ಸೆಲೆಕ್ಟ್ ಮಾಡಿದ್ರೆ ಸಾಕು. ನೋಡಿ ಇಲ್ಲಿರುವಂತಹ ಪೋರ್ಷನ್ ಎಲ್ಲ ಡಿಲೀಟ್ ಆಗುತ್ತೆ. ಸೊ ಈ ರೀತಿ ಸಿಂಪಲಾಗಿ ಟ್ರಿಮ್ ಮಾಡೋಕ್ಕೋಸ್ಕರ ಈ ಒಂದು 2 ಆಪ್ಷನ್ಸನ್ನು ಯೂಸ್ ಮಾಡ್ತೀವಿ. ಸೊ ಇನ್ನು ಮಾಡೆಲ್ ಪ್ರಾಕ್ಟೀಸ್ ಮಾಡುವಾಗ ನಾನು ಡೀಟೇಲಾಗಿ ಮಾಡ್ಕೊತ ಹೋಗ್ತೀನಿ, ರೈಟ್. ಸೊ ಇದು ಬಂದು ಇವತ್ತಿನ ಕ್ಲಾಸ್ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಥ್ಯಾಂಕ್ ಯು.